ವಿಶ್ವಕ್ಕೆ ಯುವ ಶಕ್ತಿಯ ಮಹತ್ವ ಸಾರಿದ ಸ್ವಾಮಿ ವಿವೇಕಾನಂದರ 164ನೇ ಜನ್ಮ ದಿನಾಚರಣೆಯನ್ನು ಹುಬ್ಬಳ್ಳಿಯಲ್ಲಿ ವಿವೇಕಾನಂದ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ವತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಸ್ವರ್ಣ ಸಮೂಹದ ಚೇರ್ಮನ್ ವಿ ಪ್ರಸಾದ್, ಇಂದಿನ ಮಕ್ಕಳು ವಿವೇಕಾನಂದರ ಚಿಂತನೆಗಳನ್ನು ಮೈಗೂಡಿಸಿಕೊಳ್ಳಬೇಕು ಅಂತ ಪ್ರತಿಪಾದಿಸಿದರು. ದೇಶದ ಭವಿಷ್ಯವನ್ನೇ ಬದಲಿಸಬಲ್ಲ ಶಕ್ತಿ ಯುವ ಜನರಿಗಿದೆ ಅಂತ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶಾಕೀರ್ ಸನದಿ ಮತ್ತು ಅಸೋಸಿಯೇಷನ್ ಅಧ್ಯಕ್ಷ ಗಣಪತಿ ಸಂಗೊಳ್ಳಿ ಭಾಗವಹಿಸಿದರು. ಇನ್ನು NLE ಸೊಸೈಟಿ ಉಪಾಧ್ಯಕ್ಷ ಶ್ರೀರಾಮ್ ಹೆಗಡೆ, ಕಾಮತ್ ಹೋಟೆಲ್ ಸಮೂಹದ ಉದ್ಯಮಿ ಸದಾನಂದ ಕಾಮತ್ ವೇದಿಕೆ ಮೇಲಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳ ನೃತ್ಯ ಗಮನ ಸೆಳೆಯಿತು. ಹೀಗೆ ಸಾಕಷ್ಟು ಸಂಸ್ಥೆಗಳ ಬೆಳವಣಿಗೆಗೆ ಕಾರಣಕರ್ತರಾದವರು ತಮ್ಮಿಂದ ಅದಕ್ಕೆ ಸಾಕಷ್ಟು ಜನ ಸಹಾಯ ಶ್ರೀ ಅಭಿನವ ಶಾಂತಲಿಂಗಯ್ಯ ಶಿವಾಚಾರ್ಯ ಸ್ವಾಮೀಜಿಗಳವರಿಗೆ ಚೇರ್ಮನ್ನರ ಪರವಾಗಿ ಈ ಒಂದು ಕಾರ್ಯಕ್ರಮ ಸ್ವಾಮಿ ವಿವೇಕಾನಂದರ ಜಯಂತ್ಯೋತ್ಸವ ಅಂಗವಾಗಿ ಆಯೋಜಿಸಿರುವಂತಹ ಈ ಕಾರ್ಯಕ್ರಮ ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ನಡೆತಾ ಇರುವಂತಹ ಈ ಒಂದು ಸಂಸ್ಥೆಯಲ್ಲಿ ತಾವು ವಿದ್ಯಾ ಕಲಿತಾ ಇರುವುದು ನಿಜವಾಗಲೂ ನಿಮ್ಮ ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಯಾಕಂದ್ರೆ ಬಯದೇವರ ಇಂಥ ಒಂದು ಈ ಹಳ್ಳಿಯಲ್ಲಿ ಇಂಥ ಒಂದು ಸುಂದರವಾದ ಯಾವುದೇ ಕಾರ್ಪೊರೇಟ್ ಸ್ಕೂಲ್ಗಿಂತಲೂ ಕಡಿಮೆ ಇಲ್ಲ ಅಂತ ಹೇಳಿ ಅದಕ್ಕಿಂತ ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುವಂತಹ ಈ ಒಂದು ಶಾಲೆ ನಿಜವಾಗಲೂ ಇಲ್ಲಿ ಸ್ಥಾಪಿಸಿ ತಮ್ಮೆಲ್ಲರಿಗೂ ವಿದ್ಯಾದಾನ ಮಾಡ್ತಾ ಇರುವಂತಹ ಜಗನ್ಮೋಹನ್ ಅವರ ಕುಟುಂಬ ಸಭ್ಯರಿಗೆಲ್ಲರಿಗೂ ನಾವು ನಿಜವಾಗಲೂ ಚಿರಋಣಿಯಾಗಿರಬೇಕು. ಇಲ್ಲಿ ಕಲಿತಾ ಇರುವಂತಹ ವಿದ್ಯಾರ್ಥಿನಿಯರು ನಮ್ಮ ಸಂಸ್ಕೃತಿಯ ಸಹಿತ ವಿದ್ಯಾ ಜೊತೆ ಸಂಸ್ಕೃತಿ ಸಹಿತ ಕಲಿತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಈ ಶಾಲೆಯಲ್ಲಿರುವಂತಹ ಒಂದು ಬೋಧನದ ಅಧ್ಯಾಪಕ ವರ್ಗದವರು ಮತ್ತು ಪ್ರಾಂಶುಪಾಲರು ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ.